ನಿಮಿತ್ತವನ್ನ ಸಣ್ಣವ್ರು ನಿಡ್ಕೊಂಡು ದೊಡ್ಡವ್ರಿಗೆ ನನಗೆ ಗೊತ್ತೈತಿ. ಅದಕ್ಕೆ ನಿಮ್ಗೆ ಹೇಳ್ತೇನೆ, ನನ್ನನ್ನು ಎಲ್ಲಿ ಯಾವಾಗ ಎಷ್ಟು ಮಂದಿ ಪರೀಕ್ಷೆ ಮಾಡ್ತೇನಿಲ್ಲ, ಇವತ್ತ ನಾನು ನಿಮ್ಗೆ ಹಲಗತ್ತಿಯವ್ರ ಸ್ಮರಣೆ ಯಾಕೆ ಮಾಡ್ತೇನೆ ಅಂತಂದ್ರೆ, ಪುಣ್ಯಾತ್ಮರೇ ನಾವೇನು ಮಾಡಿದ್ರು ಏನೂ ಶಾಸ್ತ್ರಕತೆ ಇಲ್ಲ. ಈ ಭೌತಿಕವಾಗಿರ್ತಕ್ಕಂಥ ಪ್ರಪಂಚದ ವಿಷಯ ವಾಸನೆಗಳನ್ನ ತೆಗೆದು ಹೋಗುದು ಆ ಭಗವಂತನ ಧ್ಯಾನ ಮಾಡಿದ್ವಿ ಅಂದ್ರೆ ಇನ್ನೂ ಶ್ರೀಮಂತರಕ್ಕೆ ನಾವು ಹಲಗತ್ತೇವ್ರು, ಇನ್ನೂ ದೊಡ್ಡವರತ್ತೇವೆ, ಇನ್ನೂ ಮೇಲಕ್ಕೆ ಹೋಗ್ತೇವೆ. ಆ ಕೆಲಸ ನಾವು ಮಾಡಬೇಕು. ಅದಕ್ಕೆ ಒಂದು ಕಡೆ ಮಹಾಲಿಂಗರಂಗರ ಒಂದು ಮಾತು ಹೇಳ್ತಾರೆ, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನೋ ತಾನೆಂಬುದು ಪಡೆಯಕ್ಕಿ ಒಂದಾವಿನ ಹಾದು ಮಲಗುವುದರ್ಧ ಮಂತ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡಲ್ಲ ಮನುಜ ಅಂತ ತಿಳ್ಕೊಂಡು. ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ, ಇದು ಇಷ್ಟೆಲ್ಲ ಗಳಿಸ್ತೇವಲ್ಲ, ಇದು ಹುರುಳಿಲ್ಲದ ಸಿರಿ ಅಂತ ಹೇಳ್ತಾರೆ ಅವರು. ಯಾಕೆ ಅಂತ ಕೇಳಿದ್ರೆ ಒಂದು ಮಾತು ಹೇಳ್ತೇನೆ ನೀನು. ನಮ್ಮ ಊರಾಗನ ಒಬ್ಬ ಶ್ರೀಮಂತ ಒಂದು ಮನೆ ಕಟ್ಸಿದ್ದ, ದೊಡ್ಡ ಮನೆ ಕಟ್ಸಿದ್ದ. ಆ ಊರಿಗೆ ನಮ್ಮಂತ ಒಬ್ಬ ಸ್ವಾಮಿಗಳು ಬಂದರು. ಎಲ್ಲಿ ಅಂತಂದ್ರೆ ಮಗ್ಳು ನಮ್ಮ ಹೂಗಾರನ ಮನೆ ಪೂಜಾಕ್ಕೆ ಬಂದಿದ್ವಿ. ಅದ ಸಾವುಕಾರನ ಮನೆ ಮುಂದೆ ಹಾಕಿ ಹೂಗಾರನ ಮನೆಗೆ ಹೋಗ್ಬೇಕು. ಹೂಗಾರ ಮನೆಗೆ ಹೋಗಿ ಅವ್ರು ಹೊಳ್ಳಿ ಹೋಗೋ ಹೊತ್ತಿನಾಗ ಸಾವುಕಾರ ಬಾಕಲ್ದಾಗ ನಿಂತಿದ್ರು. ಯಪ್ಪ ಮೊನ್ನೆ ನನ್ನ ಮನೆ ಉದ್ಘಾಟನೆ ಆಗೈತಂದ. ಸಾವುಕಾರ ಭಾಳ ಚಲೋ ಕಚ್ಚಿದ್ವಿ. ಯಾಕಂದ್ರೆ ಹೂಗಾರ ಕಡಿಮೆ ಕೊಡ್ತಾನ, ಸಾವುಕಾರ ಹೆಚ್ಚು ಕೊಡ್ತಾನೋ ಆಸೆ ನನ್ನಂತೇನೋ ಐತೆ. ಯಾಕೆ ಹೂಗಾರ ಹೂ ಮಾರಿ ಕೊಡವ, ಅವ ಅಷ್ಟ ಕೊಡ್ತಾನ. ಸಾವುಕಾರ ಏನ್ಪ ದೊಡ್ಡ ಶ್ರೀಮಂತ, ಅವನ ಬಾಕಲ್ದೊಳಗೆ ನಿಂದಿರ್ತೀವಿ. ಉರಿ ಬಿಸಿಲೊಳಗೆ ನಿಂತು ಕೂಡಲೇ ಸಾವುಕಾರಂದ, ಯಪ್ಪ ಇದು 3 ಅಂತ ಇದನ್ನ ನಾನ ಕಚ್ಚೇನಿ, ಎದಿ ಬಡ್ಕೊಂಡು ನಾನ ಕಚ್ಚೇನಿ. ಒಂದು ಈಟ ಎಪ್ಪ ಪಾದ ಹಾಕಂದ್ರೆ ಅದ ಒಬ್ಬ ಬಡವ ಕರೆದು ನಾನ ಹೋಗೋದಿಲ್ಲ. ಯಾಕಂತಂದ್ರೆ ನನ್ನ ಮುಂದೊಂದು ಬೇರೆ ಕಾರ್ಯಕ್ರಮ ಹೋಗ್ಬೇಕಂತೇನಿ. ಆದ್ರೆ ಸಾವುಕಾರ ಕರೆದಂದ್ರೆ ಒಳಗೆ ಹೊಕ್ರಿ ಏನಾರು 1,000 ರೂಪಾಯಿ ದಕ್ಷಿಣ ಬರ್ಬೋದಲ್ಲ ಅಂತ ತಿಳ್ಕೊಂಡು ಆಚೆಗೆ ನಂದು ಇರ್ತೈತೆ. ಬಡವ ಕೊಟ್ಟರೆ 100 ರೂಪಾಯಿ ಕೊಡ್ತಾನೆ ಒಳಗೆ ಕರ್ಕೊಂಡು ಹೋಗಿ. ಸಾವುಕಾರ ಹೋದ್ರೆ 1,000 ಕೊಡ್ತಾನೋ ಆಸೆ ಇರ್ತೈತಿ. ನಮ್ಮ ಸ್ವಾಮಿಗಳಿಗೇ ಹೇಳ್ತೇನೆ, ಮತ್ತು ನಾನು ಬಿಟ್ಕೊಂಡು ಹೇಳ್ತೇನೆ, ನಾ ಹೋಗ್ಬೇಡ್ರಿ. ನಾವು ಇದು ಆಸ್ಪತ್ರೆ ಸ್ವಾಮಿಗಳು ನಾವು ಯಾರು ಹೆಚ್ಚು ಕೊಡ್ತಾರೋ ಯಾರು ಏನು ಮಾಡ್ತಾರೋ ಅನ್ನೋದು ನಮಗೂ ಗೊತ್ತಿರ್ತೈತಿ. ಆ ಟ್ರಿಕ್ಕಿನ ಮೇಲೆ ನಾವು ಸಾವುಕಾರ ಹಿಂಗೆ ಅಂದ್ಕೊಂಡೆ, ಆಯ್ತು ರೀ ಸಾವುಕಾರ ನಿಮ್ಮ ಮನೆಗೆ ಬರ್ದೆ ಏನೈತ್ರಿ ನಡ್ರಿ ಅಂತ ತಿಳ್ಕೊಂಡು ಒಳಗೆ ಹೋದ ಕೂಡಲೇ ಅವ್ರೇನು ನಮ್ಮನ್ನು ಕುಂದಿರ್ಸಲಿಲ್ಲ. ಒಂದು ಕುರ್ಚಿ ಹಾಕಿ ಶಿವಾಸನ ಹಾಕಿ ನಮ್ಮನ್ನೇನು ಕುಂದಿರ್ಸಲಿಲ್ಲ. ಯಪ್ಪ ಊಟ ಮಾಡ್ತೀರಿನ ಅಂತ ಕೇಳಲಿಲ್ಲ, ಏನಿಲ್ಲ. ಬಿಸಿಲಾಗ ಒಂದಿಟ್ಟು ನೀರು ಕುಡಿತೀನ ಅಂತ ಕೇಳಲಿಲ್ಲ. ಅವರು ಕರ್ಕೊಂಡು ಹೋಗಿ ಇಡೀ 3 ಅಂತಸ್ತು ಮನೆ ಒಂದು ಅಳತಿ ಗಾಂಡ್ ಜೊತೆ ತಿರುಗಿ. ಇದು ಬೆಡ್ರೂಮ್ ಎಪ್ಪ, ಇದು ಆ ರೂಮ್ ಎಪ್ಪ, ಇದು ಈ ರೂಮ್ ಎಪ್ಪ, ಇದು ಕಿಚನ್ ಎಪ್ಪ, ಇದು ಟಾಯ್ಲೆಟ್ ಎಪ್ಪ, ಇದು ಒಂದು ಬಿಡ್ಲಾರ್ದಾಗ 3 ಅಂತಸ್ತು ತಿರುಗಿಸಿದ್ರು. ನಾ ಹಂಗೆ ಬ್ಯಾಸರಾಗಿ ಹೂಗಾರ ಮನ್ಯಾಗ ಒಂದು ತಾಸು ಕುಂತಿದ್ನಿ, ಅಲ್ಲೇ ಬ್ಯಾಸರಾಗಿತ್ತು. ಇವ್ರ ಮನೆಗೆ ಬಂದ್ಬಿಡ್ಲೆ ಮತ್ತ ಬ್ಯಾಸರ ತಿರುಗಿನಿ ಅಲ್ಲಿ ಮ್ಯಾಲೆಲ್ಲ. ನನಗೆ 72 ವರ್ಷ ತಡ್ಕೋತ ಆಗ್ಬೇಕಲ್ರಿ. ತಿರುಗಿ ಬ್ಯಾಸರ. ಹ್ಞೂ ಅಂತಂದೆ. ಹ್ಞೂ ಅಂದೆ. ಇದಪ್ಪ ನನ್ನ ಬೆಡ್ರೂಮ ಅಂತ ಹೇಳಿದ್ರು. ಇದು ನನ್ನ ಮಗನ ಬೆಡ್ರೂಮ, ಇದು ನನ್ನ ಸೊಸಿ ಬೆಡ್ರೂಮ ಅಂತ ಹಿಂಗೆಲ್ಲ ಒಂದೊಂದು ಹೇಳ್ಕೊಂತ ಬಂದ್ಬಿಟ್ರೆ ಅವ್ರ ಬೆಡ್ರೂಮ್ ಪತ್ತೆ ಮಾಡಿದ ಕೂಡಲೇ ನಮ್ದು ತಲೆ ಗಿರ್ರಂಗಿತ್ತು ಆ ಸಾವುಕಾರನ ಮಾತು ಕೇಳಿ. ಅವಾಗ ಸಾವುಕಾರ, ಈ ಬೆಡ್ರೂಮ್ನಾಗ ನೀವು ಮಲ್ಕೋತೀರೇನ್ರಿ ಅಂತ. ಹೌದಪ್ಪ ಇಲ್ಲೇ ನಾ ಮಲ್ಬೇಕು. ಈ ಬೆಡ್ರೂಮ್ನಾಗ ತುಂಬ ಮಲ್ಕೋತೀರಿ ಅಂತ ಕೇಳಿದ್ನ. ಇದು ನಂದು ಅನ್ನಕತ್ತಿರಲ್ಲ, ಇದು ತುಂಬ ಮಲ್ಕೋತೀನಿ. ಮನಿನ ನಿಂದ ಕರೆ ಮನಿ ಇದು ತುಂಬ ಮಲ್ಕೋತೀರಿ ಅಂತ ಕೇಳಲಿಲ್ಲ. ಅವ್ನು ಬೆಡ್ರೂಮ್ ಹೇಳಿದ ಗುಜೆ ಈ ಬೆಡ್ರೂಮ್ ತುಂಬ ಮಲ್ಕೋತೀರಿ ಅಂತ ಇನ್ನ. ಇಲ್ಲಪ್ಪ ಅದ್ರೊಳಗೆ ಒಂದು ಮಂಚ ಹಾಕೇನಿ, ಆ ಮಂಚದಾಗ ಮಲ್ಕೋತೀನಿ. ಆ ಮಂಚ ತುಂಬ ಮಲ್ಕೋತೀರಿ ಅಂತ ಕೇಳಿ ನಾನು. ಇಲ್ಲಪ್ಪ ಅರ್ಧ ಮಂಚದೊಳಗೆ ನಾ ಮಲ್ಕೋತೇನೆ ಅಂತ. ಅರ್ಧ ಮಂಚದಾಗ ಮಲ್ಕೋತೀನಿ ಅಂದ ಮನುಷ್ಯ ಇಡೀ ಮನಿನ ನಂದಂತ ಹೆಂಗಂತಾನವ ಹೇಳ್ರಿ. ನೋಡ್ರಿ ನೀವು ಇದು ಕುಂತವ್ರೆಲ್ಲರು ಹೌದಲ್ಲ. ನನ್ನ ಜಾಗ ಎಷ್ಟು 3 ಮಳ ಅಧ್ಯಕ್ಷ ಸದಸ್ಯರು. ನನ್ನ ಜಾಗ 3 ಮಳ. ನಾ ಹೇಳ್ತಿಲ್ಲ ನಂದು ಎದಿ ಬಡ್ಕೊಂಡು ಹಾರ್ಟ್ ಆಗಿ ಹೋಗ್ಬಿಡ್ತದ. ಎದಿ ನೋವಾಕತ್ತ ಬಡ್ಕೊಂಡು ನೋವಾಕತ್ತಿದ್ದು. ಇದು ನಂದು. ಅದಕ್ಕೆ ಶರಣ ಹೇಳ್ತಾರ, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನೋ ಎಷ್ಟು ಬೇಕಾದ್ರೆ ಶ್ರೀಮಂತಿರಿ.
ಆನೆ ಅಂತ ಒಬ್ಬೊಬ್ರಿಗೆ ನೋಡಿ ಹಲಗತ್ತಿ ಕಟ್ಟಿನ ನಮ್ಮ ತೊರಗಲ್ಲೂರು ಬರೀ ಗೊತ್ತಾಕತ್ ನಿಮ್ಗೆ. ನಮ್ಮ ತೊರಗಲ್ಲೂರು ಸಂಸ್ಥಾನದವರು ರಾಜ ಮಹಾರಾಜರು ರಂಗನಗೌಡರು ಬಂದಾಗ ಗೊತ್ತೈತೆ ಅವ್ರಿಗೆಲ್ಲ. ಅವಾಗ ನಿಮ್ಗೆ ಹೇಳ್ತೀನಿ, ನಮ್ಮ ಕಟ್ಟಿ ಮೇಲೆ ಕುಂತು ಎಷ್ಟೋ ಮಂದಿ ಮಾತಾಡ್ತಾರೆ, ಏನ್ರಿ ನಮ್ಮ ಮಹಾರಾಜರು ಹಿಂದಿನ ಕಾಲದೊಳಗೆ ಆನೆ ಮ್ಯಾಲ ಒಂಟಿ ಮ್ಯಾಲ ಕುದುರೆ ಮ್ಯಾಲ ಬೆಳ್ಳಿ ಬಂಗಾರ ಹೇಳ್ಕೊಂಡು ಬೆಕ್ಕಿದ್ರ ಅಂತ ಹೇಳ್ತಾರೆ. ಆನೆ ಕುದುರೆ ಬಂಡಿ ಬಂಡಾರ ಇದ್ದರೆ ಇವತ್ತಿನ ಕೂತಿಲ್ಲ. ಹೌದಲ್ರಿ? ಅತಿಶಯೋಕ್ತಿ ಏನು ಹೇಳುದಿಲ್ಲ. ಆನೆ ಕುದುರೆ ಬಂಡಿ ಬಂಗಾರವಿದ್ದರೆ ಏನು ತಾನೆಂಬುದು ಪಡೆಯಕ್ಕಿ ಅಷ್ಟು ತಿಂತಾನ. ನಿಮ್ಮ ಮನ್ಯಾಗ ನೀವು ಬೇಕಾದಷ್ಟು ಐತಂದ್ರೆ ನೀವು ಅಷ್ಟು ತಿಂತೀರ್ನ? ಇಲ್ಲ, ನಿನಗೆ ಏಟ್ ಬೇಕು ಒಂದು ಮುಟ್ಟಿಗೆ ಅಕ್ಕಿ ಹಾಕಿದ್ರೆ ಗಮ್ ಗರಿತಿ. ಹೌದಲ್ರಿ? ಅದಕ್ಕೆ ಅವ್ರು ಮುಂದುವರೆದು ಹೇಳ್ತಾರ, ಒಂದು ಆವಿನ ಹಾಲು, ಒಂದು ಆಕಳ ಹಾಲು ಕುಡಿದು ದಕ್ಕಿಸ್ಕೋರಿ ಯಾರ್ದು ಇದು ಹೇಳಿ ನೋಡಿ. ಎಷ್ಟು ಮಂದಿ ಕೂತಿರ್ಲ? ಒಂದು ದರ್ ಕರ್ತ ನಾಳೆಗೆ ಪರೀಕ್ಷೆ ಮಾಡಿರಿ. ನಿಮ್ಮ ಮನ್ಯಾಗ ಒಂದು ಆಕಳ ಇತ್ತಂದ್ರೆ ಆಕಳ ಹಾಲು ಕುಡಿದು ನೋಡ್ರಿ ನೀವು. ಮರನೇ ದಿವ್ಸ ಮುಂಜಾನೆ ಎದ್ದು ಕೂಡಲೇ ತೆಮ್ಗಿ ಕೆಳಗೆ ಇಡ್ಲಾರ್ದಂಗೆ ನೀವು ಅಡ್ಡಾಡ್ತೀರಿ. ತಪ್ಪಿಸ್ಕೊಂತ ಎಬಿಲಿಟಿ ಯಾರಲ್ಲಿ ಇಲ್ಲ. ಯಾರ ಐತಂದ್ರಿ? ಇಲ್ಲ. ಒಂದು ಆಕಳ ಹಾಲು ಕುಡಿದು ನೀವು ದಕ್ಕಿಸ್ಕೊಂಡೇನೆ ಅಂದ್ರೆ ನಿನ್ನ ನಮಸ್ಕಾರ ಮಾಡಿಬಿಡ್ತೇವೆ ನಾವು. ದಕ್ಕಿಸ್ಕೋದಲ್ಲ, ತೆಮ್ಗಿ ಕೆಳಗೆ ಇಡ್ಲಾರ್ದಂಗೆ ಅಡ್ಡಾಡ್ತೀನಿ ನೀನು. ಅದಕ್ಕೆ ಅವ್ರು ಹೇಳ್ತಾರೆ, ಶರಣ್ ಹಿಂದಿನವ್ರು ಹೇಳ್ತಾರೆ, ಒಂದು ಆವಿನ ಹಾಲು ಅಂತ ಹೇಳ್ತಾರೆ. ಒಂದು ಆವಿನ ಹಾಲು ಇವತ್ತು ಯಾರು ಕುಡಿಯೋದ್ರಿ? ಮಲಗುವುದು ಅರ್ಧ ಮಂತ. ಈಗ ಹೆಂಗೆ ಸಾವುಕಾರ ಮನ್ಯಾಗ ಮಲಗುವುದು ಅರ್ಧ ಮಂತ. ಇವನ್ನೆಲ್ಲ ನಂಬಿ ನಮ್ಮ ಬುದ್ಧಿ ಭ್ರಮೆ ಆಗೈತಿ. ಅದಕ್ಕೆ ಗುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡಲ್ಲ ಮನುಷ್ಯ. ಇಂಥದಕ್ಕೆ ದಾನ ಮಾಡಿ ಪುಣ್ಯಾತ್ಮನಾಗು ಅಂತ ಹೇಳ್ತಾರೆ ಅವರು. ಇಂಥದಕ್ಕೆ ಕೊಟ್ಟು ಮುಕ್ತಿ ಪಡಿ, ಇಂಥದಕ್ಕೆ ಕೊಡು. ಏನೋ ಮಾಡಿದ್ರು ಎಲ್ಲಿ ಸತ್ಕಾರ್ಯಗಳು ನಡೀತಾವ, ಸತ್ಸಂಗಗಳು ನಡೀತಾವ, ಎಲ್ಲಿ ದೀನ ದಲಿತ ದುರ್ಬಲ ವರ್ಗದವರ ಲಗ್ನಗಳಾಗ್ತಾವ, ಅಂತ ನಿನ್ನ ಸಹಾಯ ಸಹಕಾರ ಮಾಡಿ ನಿನ್ನ ಶ್ರೀಮಂತಿಕೆಗೆ ಬೆಲೆ ಬರ್ಸ್ಕೊಂತಾರೆ. ನಿನ್ನ ಸೌಕಾರ್ತಿಗೆ ಬೆಲೆ ಬರಬೇಕು ಅಂತಂದ್ರೆ ಅಂಥಲ್ಲಿ ಸಮಾಜಮುಖಿಯ ಕಾರ್ಯಗಳನ್ನ ಸೇವೆಗಳನ್ನ ಮಾಡಿದಾಗ ನಮ್ಮ ದುಡ್ಡಿಗೆ ಬೆಲೆ ಬರ್ತದೆ. ಅದಕ್ಕೆ ಇವತ್ತು ಹಲಗತ್ತಿ ಗ್ರಾಮದವ್ರು ನಿಮ್ಮ ದುಡ್ಡಿಗೆ ಬೆಲೆ ತಂದ್ಕೊಂಡಿರಿ. ಗ್ರಾಮ ದೇವತೆಯ ಜಾತ್ರೆಯನ್ನ ಮಾಡಿ ಅಂತ ತಿಳ್ಕೊಂಡು ನಾನು ಹೆಮ್ಮೆ ಅಂತ ಹೇಳ್ತೇನೆ. ನಿಮ್ಮ ದುಡ್ಡಿಗೆ ಇವತ್ತು ಬೆಲೆ ಬಂತು. ನೀವು ಎಷ್ಟು ಗಳಿಸಿದ್ರಲ್ಲ ಇಷ್ಟು ದಿವಸ, ಅದಕ್ಕೆ ಬೆಲೆ ಇವತ್ತು ಬಂದದ್ದು ಈ ಗ್ರಾಮದಿಂದ. ಅದಕ್ಕೆ ನೀವಿಷ್ಟೆಲ್ಲ ದೇಣಿಗೆಯನ್ನ, ದಾನವನ್ನ, ಧರ್ಮವನ್ನ ನೀವು ಮಾಡಿ ಈ ಜಾತ್ರೆ ಮಾಡಕತ್ತೀರಿ. 24ನೇ ತಾರೀಕಿನೊಳಗೆ ತಾಯಿ ತೇರು ತನ್ನ ಪಾದಗಟ್ಟಿಗೆ ಬಂದು ಮರಳಿ ಗರ್ಭಗುಡಿಯನ್ನು ಸೇರುವವರೆಗೂ ಕೂಡ ನಮ್ಮ ಊರಾಗ ಹೆಂಗಪ್ಪ ಅಂತಂದ್ರೆ, ನಮ್ಮ ಊರಿಗೆ ಯಾರೇ ಬರಲಿ ಎಂತೇ ಬರಲಿ ಆ ಗ್ರಾಮ ದೇವತೆ ಅವತಾರವೇ ಇಲ್ಲಿಗೆ ಬಂದೈತಿ ಅಂತ ಅವ್ರನ್ನ ಬರಮಾಡ್ಕೊಂಡು ಅವ್ರನ್ನ ಊಟ ಮಾಡಿಸಿ ಕಳಿಸ್ಬೇಕೇ ವಿನಃ ನಾವು ಯಾರು ಕೂಡ ಏನು ಮಾಡಬಾರ್ದು. ಯಾವೋ ನಾನು ಬಡದಾನ ಅಂದ್ರೆ ದುಬ್ಬ ಕೊಡ್ರಿ ಹೊರತಾಗಿ ಹೊಳ್ಳಿ ಕೈ ಎತ್ತಾಕ್ ಹೋಗ್ಬೇಡ. ಈ ಕೆಲಸ ನೀವು ಜಾತ್ರೆ ಒಳಗೆ ಮಾಡ್ಬೇಕು. ಯಾರೇ ಇರಲಿ, ನಮ್ಮ ಬಿಸಿ ರಕ್ತದ ಹುಡುಗರು ಬಂದ್ಬಿಟ್ಟು ಯಮಕ್ಕೆ ಇರ್ತದೆ. ಯಪ್ಪ ನಿಮ್ಗೊಂದು ಕೈ ಮುಗಿದು ಹೇಳ್ತೇನೆ, ನಾ ಬಿಸಿ ರಕ್ತದ ಹುಡುಗರಿಗೆ ನಮ್ಮ ಊರಿನ ಕೀರ್ತಿ ಬರಬೇಕಾಗಿತ್ತು ಅಂದ್ರೆ ಬಡಿಸ್ಕೊಂಡು ಹೊಡೆಸ್ಕೊಂಡು ತಾಯಿ ಸೇವಾ ಮಾಡ್ರಿ, ನಿಮ್ಗೆ ಒಳ್ಳೇದಾಗತ್ತೆ. ತಾಯಿ ಸೇವಾ ಮಾಡ್ರಿ, ಒಳ್ಳೇದಾಗತ್ತೆ. ಯಾಕೆ ಈ ಮಾತನ್ನು ಹೇಳ್ತಂದ್ರೆ, ಹಲಗತ್ತಿ ನನ್ನೂರಿಗೆ, ನಮ್ಮೂರು ಇವತ್ತು 2ನೇ ದಿನ, ಇನ್ನೂ ಮಂದಿ ಬಾಳಿಲ್ಲ. ಇನ್ನು 3, 4, 5, 6, 7 ದಿನ ನಾಳೆ 14 ಚಾಲು ಆಯಿತು ಅಂತಂದ್ರೆ ಏನು ಅದನ್ನು ನೋಡಬೇಕು. ಯಾರು ಕಣ್ಣಾಗಿ ಬೀಳ್ತತೋ, ಯಾರು ಮೂಗ್ನಾಗ ಬೀಳ್ತತೋ, ಯಾರು ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಮೈಂಡನ್ನು ಸಮಾಧಾನದಿಂದ ಇಟ್ಕೊಳ್ಳಿ, ಶಾಂತಿಯಿಂದ ಇಟ್ಕೊಳ್ಳಿ. ಆ ತಾಯಿಯ ಪ್ರಸಾದ ನಮ್ಮ ಕಣ್ಣಾಗಿ ಬೀಳಲಿ, ಮೂಗ್ನಾಗ ಬೀಳಲಿ, ಬಾಯಾಗ ಬೀಳಲಿ, ನಮ್ಗೆ ಎಲ್ಲೇ ಬಂದ್ರೂ ಆ ತಾಯಿ ಪ್ರಸಾದ ಅಂತ ತಿಳ್ಕೊಂಡು ಸಮಾಧಾನ ನಿಂತ್ರೆ, ಶಾಂತಿ ಇದ್ರೆ ನಮ್ಮ ಹಲಗತ್ತಿ ಗ್ರಾಮದೊಳಗೆ ಶಾಂತಿಗೆ ಭಂಗ ಬಾರದಂತೆ ವಿನಯವಂತರಾಗಿ. ಯಾವಾಗಲೂ ಬಸವಣ್ಣವ್ರು ಹೇಳ್ತಾರೆ, ಬಾಗಿದ ತಲೆಯ ಮುಗಿದ ಕೈ ಬಸವನಾಗಿರಿಸು ಅಂತ ತಿಳ್ಕೊಂಡು ಬಸವಣ್ಣ ವಿಶ್ವಕ್ಕ ಗುರು ಆದ. ಹೌದಲ್ರಿ? ಮತ್ತೆ ಬಸವಣ್ಣ ಅವನು ಒಬ್ಬ ಸಾಮಾನ್ಯ ಮನುಷ್ಯ. ಅವನು ಲಗ್ನ ಆಗಿದ್ದ, ಹೆಂಡ್ರಿ ಇದ್ರು, ಒಬ್ಬರಲ್ಲ ಇಬ್ಬರನ್ನಾಗಿದ್ದ ಅವನು ಲಗ್ನ. ಬಸವಣ್ಣ ಒಬ್ಬಕ್ಕೆ ಅಂತಲ್ಲ, ಇಬ್ಬರು ಬಸವಣ್ಣಗೆ ಹೆಂಡ್ರಿ, ಇಬ್ಬರು ಹೆಂಡ್ರಿ ಇದ್ರು, ಮಕ್ಕಳನ್ನ ನಡೆದಿದ್ದ, ಎಲ್ಲ ಮಾಡಿದ್ದ. ಕರೆ ಬಸವಣ್ಣ ವಿಶ್ವಕ್ಕ ಗುರು ಹೆಂಗಾದ? ಮತ್ತು ನೀವೆಲ್ಲರೂ ಆಗ್ಬೇಕಾಗಿರ್ತದೆ. ನೀವು ಯಾರು ಆಗೇ ಇಲ್ಲ. ನೀವು ಲಗ್ನ ಆಗಿರಿಲ್ಲ, ಮತ್ತೆ ನೀವು ಲಗ್ನ ಆಗಿರಿ, ಮಕ್ಕಳನ್ನ ಹಾಕಿರಿ, ಎಲ್ಲ ಮಾಡಿರಿ. ಅವ ವಿಶ್ವಕ್ಕೆ ಗುರು ಆಗಬೇಕಾದ ಒಂದು ಕಾರಣ ಏನೈತಿ ಅಂದ್ರೆ, ಬಾಗಿದ ತಲೆ ಮುಗಿದ ಕೈ. ಯಾವಾಗಲೂ ಎಲ್ಲಕ್ಕಿಂತ ನಾ ಸಣ್ಣವಂತಿದ್ದು ಬಸವಣ್ಣ.
ಎಂದು ದೊಡ್ಡವನಿಲ್ಲವ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಇದಕ್ಕೇನಪ್ಪ ಅಂದ್ರೆ ನಿಮ್ಮ ಪಾದವೇ ಸಾಕ್ಷಿ, ನನ್ನ ಮನಸ್ಸು ಸಾಕ್ಷಿ ಅಂತ ಹೇಳ್ತಿದ್ದ. ನಾ ಸಣ್ಣವ ಅಂತ ವಿಶ್ವಕ್ಕೆ ಗುರು ಆದವ. ಹಂಗೆ ಈ ಕಲೆ ಕಲ್ಕೋಬೇಕು ನಾವು. ಹಲಗತ್ತಿ ಗ್ರಾಮದ ಜನ ನಮ್ಮ ಊರಿಗೆ ಯಾರೇ ಬರಲಿ, ಶ್ರೀಮಂತರು ಬರಲಿ, ಬಡವರು ಬರಲಿ, ಅವ್ರನ್ನ ಪ್ರಸಾದ ಮಾಡಬೇಕು. ಅವ್ರು ಏನೋ ಅಂದರೂ ಅನಿಸ್ಕೋಬೇಕು. ಸಮಾಧಾನದಿಂದ ಶಾಂತಿಯಿಂದ ತಾಯಿನ ಅವ್ರ ಬಾಯಾಗ ನಿಲ್ಸಾಳ ಅಂತಕ್ಕಂಥ ಮನೋಭಾವನೆಯಿಂದ ಸೇವಾ ಮಾಡಿರಿ. ನೀವು 9 ದಿವಸದ ಸೇವೆ ನೀವು ಅಷ್ಟು ಮಾಡೀರಿ ಅಂತಂತಂದ್ರೆ ಹಲಗತ್ತಿ ಒಳಗೆ ಮುಂಬರುವ ದಿನಗಳಲ್ಲಿ ಬಂಗಾರದ ಹೊಗೆ ಆಯ್ತು, ಬಂಗಾರದ ಹೊಗೆ ಆಯ್ತು. ಅಂಥ ಅದ್ಭುತವಾದ ಶಕ್ತಿ ಅದ ಸಹನೆಯಲ್ಲಿ, ಶಾಂತಿಯಲ್ಲಿ ಅಂಥ ಅದ್ಭುತವಾದ ಶಕ್ತಿ ಇದೆ. ನಾನು ಇದನ್ನು ಯಾಕೆ ಒತ್ತಿಟ್ಟು ನಿಮಗೆ ಹೇಳಕತ್ತೀನಿ ಅಂತಂದರೆ ಇದು 2ನೇ ದಿನದ ಕಾರ್ಯಕ್ರಮ. ಇನ್ನು ಮುಂಬರುವ ಕಾರ್ಯಕ್ರಮಗಳು ಭಾಳ ಅದಾವ. ಅದಕ್ಕೆ ಅದರೊಳಗೆಲ್ಲ ಶಾಂತಿ ಸಮಾಧಾನ ಹಾಕ್ಕೊಂಡು ನಮ್ಮ ಊರಿನ ಗೌರವ, ನಮ್ಮ ಊರಿನ ಜನತೆಯ ಗೌರವ, ನಮ್ಮ ಊರಿನ ಹಿರಿಯರ ಗೌರವ. ಯಾಕಂದ್ರೆ ಯಾರೂ ನಮ್ಮ ಹಲಗತ್ತಿ ಜನ ರಾಮದುರ್ಗಕ್ಕೆ ಹೋದೀವಿ ಅಂತಂದ್ರೆ ಗಂಡು ಮಕ್ಕಳಪ್ಪ ಮಾಡ್ಬೇಕು ಅವ್ರಂಗೆ ಜಾಮೂನ್ ಜಾತ್ರೆ ಅನ್ಸ್ಕೋರಿ, ಹೊರತಾಗಿ ಏನು ಮಾಡಿದ್ವಪ್ಪ ಅಂತ ಅನ್ಸ್ಕೊಕ್ ಹೋಗ್ಬೇಡ್ರಿ, ಏನು ಮಾಡಿರಪ್ಪ ಅಂತ ಅನ್ಸ್ಕೊಕ್ ಹೋಗ್ಬೇಡ್ರಿ. ಎಲ್ಲರೂ ನಮಗೆ ಶಬಾಷ್ಗಿರಿ ಕೊಟ್ಟಿರಬೇಕು. ಅಂಥ ಜಾತ್ರೆ ಮಾಡಿ ನಾವು ಇಡೀ ರಾಮದುರ್ಗ ತಾಲೂಕಿನಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಹಲಗತ್ತಿಯ ಜಾತ್ರೆ ಸುವರ್ಣಾಕ್ಷರದಿಂದ ಬರೆದಿರ್ತಕ್ಕಂಥ ಜಾತ್ರೆ ಆಗಲಿ ಅಂತ ಆಶಿಸಿ ಎಲ್ಲರಿಗೂ ಶುಭ ಕೋರಿ, ಎಲ್ಲರಿಗೂ ಆಶೀರ್ವದಿಸಿ, ಆ ತಾಯಿ ಕೂಡ ನಿಮ್ಮೆಲ್ಲರಿಗೂ ಸಕಲ ಸಂಪತ್ತು, ಸಿರಿ, ಸಮೃದ್ಧಿಯನ್ನು ದಯಪಾಲಿಸಲಿ ಅಂತ ತಿಳ್ಕೊಂಡು ಆಶಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸನದಿಂದ ಕುದಿದು ವ್ಯಸನದಿಂದ ಬೆಂದು ಅತಿ ಆಸೆಯಿಂದ ಬಳಲಿ ವಿಷಯಕ್ಕೆ ಹರಿಯುವ ಜೀವಿಗಳು ನಿಮ್ಮನರಿಯರು. ಕಾಲಕಲ್ಪಿತ ಪ್ರಣಯ ಜೀವಿಗಳೆಲ್ಲ ನಿಮ್ಮನೆತ್ತ ಬಲ್ಲರಯ್ಯ ಚನ್ನಮಲ್ಲಿಕಾರ್ಜುನ ಎಂಬ ಅಕ್ಕಮಹಾದೇವಿಯ ವಚನವನ್ನು ಸ್ಮರಿಸುತ್ತಾ ಜಾತ್ರೆಯಲ್ಲಿ ಜಾತಿ ಮತ ಪಂಥಗಳನ್ನು ಮೀರಿ ಭಕ್ತಿ ಭಾವದಿಂದ ಸಾಮರಸ್ಯದಿಂದ ಬದುಕಿ ಈ ಜಾತ್ರೆ ಹಾಗೂ ಗ್ರಾಮ ದೇವತೆಯ ಕೃಪೆಗೆ ಪಾತ್ರರಾಗಿ ನಾವೆಲ್ಲರೂ ಕೃಪಾಶೀರ್ವಾದವನ್ನು ಪಡೆಯುವುದರ ಮೂಲಕ ಈ ಗ್ರಾಮ ದೇವತೆ ಜಾತ್ರೆಗೆ ಒಂದು ಮೆರಗನ್ನು ತಂದು ಕೊಡಬೇಕು ಹಾಗೂ ಹಲಗತ್ತಿಯ ಕೀರ್ತಿಯ ಹೆಸರಿಗೆ ಒಂದು ಅತ್ಯುನ್ನತವಾದ ಸ್ಥಾನವನ್ನು ತಂದು ಕೊಡಬೇಕೆಂದು ಆಶೀರ್ವಚನವನ್ನು ನೀಡಿದ ಶ್ರೀಮದ್ ಗಣಚಕ್ರವರ್ತಿ ಚನ್ನಮಲ್ಲ ಶಿವಾಚಾರ್ಯ ಗಚ್ಚಿನೇರಮಠ್ ತೊಗಲ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಹಾಗೂ ಕೊನೆಯ ಹಂತ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮವನ್ನು ಶ್ರೀ BH ನಾಗಣ್ಣವರು ಆದರ್ಶ ಕನ್ನಡ ಶಿಕ್ಷಕರು ಆದರ್ಶ ವಿದ್ಯಾಲಯ ಕಟ್ಕೋಳ ಇವರಿಂದ. ತಾಯಿ ಗ್ರಾಮದೇವಿಯನ್ನು ಮನದಲ್ಲಿ ನಡೆಯುತ್ತಾ ಈ ವೇದಿಕೆಯ ದೇವಿಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಚನ್ನಮಲ್ಲ ಶಿವಾಚಾರ್ಯ ಅವರ ಪಾದಗಳಿಗೆ ನಾನು ಹನಿಮಣಿದು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ನನಗಿದೆ ದಿವ್ಯ. ಬಸವಣ್ಣನವರ ಒಂದು ವಚನವನ್ನು ನೆನೆಸಿಕೊಂಡು ವಂದನಾರ್ಪಣೆಯನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು ಭಾವಗೀತೆ ಅಂದರೆ ಯಾವ ಶಿಲ್ಪಿ ಕೆತ್ತಿದರು ಅಂತೇಳಿ ಆ ಒಂದು ದಾಖಲೆಯಲ್ಲಿ ನಾನೊಂದು 10 ಸಾಲುಗಳನ್ನು ಈ ದೇವಿಯ ಜಾತ್ರೆಯ ಕುರಿತು ಬರೆದಿದ್ದೇನೆ. ದಯವಿಟ್ಟು ತಮ್ಮೆಲ್ಲರ ಅನುಮತಿಯ ಮೇರೆಗೆ ಅದನ್ನು ಹಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಎಷ್ಟು ವರ್ಷ ಆಯಿತೇನೋ ದೇವಿ ಜಾತ್ರೆಯನ್ನ ಮಾಡಿ, ಈಗ ಎಷ್ಟು ವರ್ಣಿಸಬೇಕು ನಮ್ಮ ದೇವಿನ ನೋಡಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಹಲಗತ್ತಿಯ ಗ್ರಾಮ, ಹಾಲು ಮೊಸರಿಗೆ ಪ್ರಸಿದ್ಧಿ ಪಡೆದ ಆರೋಗ್ಯ ಧಾಮ. ಎಷ್ಟು ವರ್ಷ ಆಯಿತೇನೋ ದೇವಿ ಜಾತ್ರೆಯನ್ನ ಮಾಡಿ, ಈಗ ಎಷ್ಟು ವರ್ಣಿಸಬೇಕು ನಮ್ಮ ದೇವಿನ ನೋಡಿ. ಜಾತಿ ಮರೆತು ನೀತಿಯಿಂದ ಬದುಕುವ ಜನ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ನೀತಿ ಸಾರಿದ ಮನ. ಎಷ್ಟು ವರ್ಷ ಆಯಿತೇನೋ ದೇವಿ ಜಾತ್ರೆನ ಮಾಡಿ, ಈಗ ಎಷ್ಟು ವರ್ಣಿಸಬೇಕು ನಮ್ಮ ದೇವಿನ ನೋಡಿ. ದುರ್ಗವ ಮಲ್ಲ
ಚಿತ್ರಮ್ಮ ನೆಲೆಸಿರುವ ತಾಣ ಹನುಮಪ್ಪ ಬೀರಪ್ಪ ಮೈಲಾರ ಬಸಪ್ಪ ಶೆಟ್ಟಿಯ ಸ್ಥಾನ ಎಷ್ಟು ವರ್ಷ ಆಯ್ತೇನೋ ದೇವಿ ಜಾತ್ರೆನ ಮಾಡಿ ಈಗ ಎಷ್ಟು ವರ್ಣಿಸಬೇಕು ನಮ್ಮ ದೇವಿನ ನೋಡಿ ಅಲಗತಿ ಎಂಬ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬಂದಾಳು ತನ್ನ ಶಕ್ತಿಯ ಅವತಾರಗಳಿಂದ ಬೆಳಕನ್ನು ತಂದಾಳು ಎಷ್ಟು ವರ್ಷ ಆಯ್ತೇನೋ ದೇವಿ ಜಾತ್ರೆನ ಮಾಡಿ ಈಗ ಎಷ್ಟು ವರ್ಣಿಸಬೇಕು ನಮ್ಮ ದೇವಿನ ನೋಡಿ ಗುರು ಹಿರಿಯರ ಊರಿನ ಶಕ್ತಿ ಹೆಚ್ಚಿಸಿ ನಿಂತವಳು ನೂರಾರು ವರ್ಷದ ಕನಸನ್ನು ಇಂದು ನನಸು ಮಾಡಿದಳು ಎಷ್ಟು ವರ್ಷ ಆಯಿತೇನೋ ದೇವಿ ಜಾತ್ರೆನ ಮಾಡಿ ಈಗ ಎಷ್ಟು ವರ್ಣಿಸಬೇಕು ನಮ್ಮ ದೇವಿನ ನೋಡಿ ಈಗ ಎಷ್ಟು ವರ್ಣಿಸಬೇಕು ನಮ್ಮ ದೇವಿನ ನೋಡಿ. ಈ ಕಾರ್ಯಕ್ರಮದ ಕೊನೆಯಂಗ ವಂದನಾರ್ಪಣೆ. ನಮ್ಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತ ಹಲಗತ್ತಿಯ ಒಂದು ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ನೂರಾರು ಕನಸನ್ನ ಕಟ್ಟಿಕೊಂಡು ಈ ಜಾತ್ರೆಯನ್ನ ಮಾಡುವಂತ ಒಂದು ಕಾರ್ಯಕ್ರಮ ಇವತ್ತು ಕೈಗೂಡಿ ಬಂದಂಥದ್ದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎರಡನೇ ದಿನ, ಈ ಎರಡನೇ ದಿನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ಮಹಾಗಚ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಗಚ್ಚಿನ ಹಿರೇಮಠ ತೊರಗಲ್ಲಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಹಲವಾರು ಮಿತ ನುಡಿಗಳಿಂದ, ಅದ್ಭುತವಾದ ಮಾತುಗಳಿಂದ, ಸಾಕಷ್ಟು ಉದಾಹರಣೆಗಳಿಂದ, ಸಾಕಷ್ಟು ನಗೆ ಚಟಾಕಿಗಳಿಂದ ಎಲ್ಲರ ಮನಸ್ಸನ್ನ ಮುಟ್ಟುವ ಹಾಗೆ ಬಹಳಷ್ಟು ವಿಚಾರಧಾರೆಗಳನ್ನ ಎಲ್ಲರಿಗೆ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಮ್ಮ ಹಲಗತ್ತಿಯ ಎಲ್ಲ ಸಾರ್ವಜನಿಕರ ಪರವಾಗಿ ಮತ್ತು ಈ ಜಾತ್ರೆಯ ಕಮಿಟಿಯ ಎಲ್ಲ ಸದಸ್ಯರ ಪರವಾಗಿ ತುಂಬ ಹೃದಯದ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ವೈಭವ ಅಪ್ಪಯ್ಯ ಮಹಾಸ್ವಾಮಿಗಳು ಮಳೆರಾಜ ಮಠ ರಾಮದುರ್ಗ ಇವರು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಗ್ರಾಮ ದೇವಿ ಅಂದ್ರೆ ಹೇಗೆ ಮನೆಯಲ್ಲಿ ತಾಯಿ ಅವಶ್ಯಕವೋ, ಆ ತಾಯಿಯ ಒಂದು ಆರೈಕೆ ಅವಶ್ಯಕವೋ, ಈ ಗ್ರಾಮನೂ ಕೂಡ ಸಂಪೂರ್ಣ ಸಮೃದ್ಧಿಯನ್ನು ಹೊಂದಬೇಕಾದ್ರೆ ಗ್ರಾಮ ದೇವಿ ಕೂಡ, ಆ ಜಾತ್ರೆ ಕೂಡ ಅಷ್ಟೇ ಮುಖ್ಯ ಎಂಬಂತ ಒಂದೇ ಕೆಲವೇ ಮಾತುಗಳನ್ನ ಆಡಿದ್ರು ಕೂಡ ಬಹಳ ಮನ ಮುಟ್ಟುವಂತೆ ತಿಳಿಸಿದ್ದಾರೆ. ಆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಅಪ್ಪಯ್ಯ ಮಹಾಸ್ವಾಮಿಗಳಿಗೂ ಕೂಡ ನಮ್ಮ ಇಡೀ ಹಲಗತ್ತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೋರ್ವ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು ಶಿವಾನಂದ ಮಠ ಹಲಗತ್ತಿ ಇವರು ಕೂಡ ಸಾಕಷ್ಟು ತಮ್ಮ ಅನುಭವದ ನುಡಿಗಳನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಕೂಡ ಇಡೀ ಹಲಗತ್ತಿಯ ಸದ್ಭಕ್ತ ಮಂಡಳಿಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀಮತಿ ಸೋನವ್ವ ದೊಡವಾಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಲಗತ್ತಿ ಇವರಿಗೆ ಕೂಡ ನಮ್ಮ ವೇದಿಕೆಯ ಪರವಾಗಿ ಹಲಗತ್ತಿ ಎಲ್ಲ ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಚಂದ್ರರಾಜ್ ಹಟ್ಟಿಹೊಳಿ ಅವರು, ಚಕ್ರಿಯವನ್ನವರು ಇನ್ನೂ ಅತಿಥಿಗಳು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ವಿದ್ಯಾಶ್ರೀ ಗಣಪ ಮೇಡಮ್ ಅವರಿಗೂ ಕೂಡ ಈ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವೇದಿಕೆಯ ಮೇಲೆ ಆಸೀನರಾದಂತಹ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಎಲ್ಲ ನಮ್ಮ ನಿರೂಪಕರು ಹಾಗೂ ಊರಿನ ಹಿರಿಯರು ಹಾಗೂ ಮಹಿಳೆಯರು, ಸಹೋದರ ಸಹೋದರಿ ಎಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಮುಗಿದ ನಂತರ ರಸಮಂಜರಿ ಕಾರ್ಯಕ್ರಮ ಶಿವರಾಜ್ ಮೆಲೋಡಿಸ್ ಬೆಳಗಾವಿಯವರು 10 ಗಂಟೆಗೆ ಸರಿಯಾಗಿ ಇಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ತಾವು ಪ್ರಸಾದವನ್ನು ಸ್ವೀಕರಿಸಿದ ನಂತರ ಸರಿಯಾಗಿ 10 ಗಂಟೆಗೆ ಇಲ್ಲಿ ಹಾಜರಿರಬೇಕು. ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ಹಲಗತ್ತಿ ಇವರು 55ರಿಂದ 58 kg ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದಾರೆ ಬೀರದೇವರ ಗುಡಿಯ ಮುಂದೆ. ಈ ಕಬಡ್ಡಿ ಒಂದು ಪಂದ್ಯಾವಳಿ ಹೊನಲು ಬೆಳಕು ಒಂದು ಇಡೀ ರಾತ್ರಿ ನಡೀತಾ ಇದೆ. ದಯವಿಟ್ಟು ಕಬಡ್ಡಿ ಪಂದ್ಯಾವಳಿನೂ ಕೂಡ ತಾವೆಲ್ಲರೂ ವೀಕ್ಷಣೆ ಮಾಡಬೇಕು ಬಹಳ ಶಾಂತ ರೀತಿಯಿಂದ. ಜೊತೆಗೆ ಎಲ್ಲರೂ ಆ ಜೋಕಾಲಿಯವರು ಬಹಳಷ್ಟು ಬೇಡಿಕೆ ಇದೆ.
ಜೋಕಾಲಿ ಆಯ್ತು, ಅಂಗಡಿಗಳಾಯ್ತು, ಯಾರು ಆ ಕಡೆ ಬರ್ತಾ ಇಲ್ಲ ಅಂತೇಳಿ ಅವರ ಬೇಡಿಕೆ ಹೆಚ್ಚಾಗಿದ್ದರಿಂದ ಇಲ್ಲೇ ನೀವು ಕಾರ್ಯಕ್ರಮ ನಡೆಸಿದ್ರೆ ನಮ್ಮ ಎಲ್ಲ ಜೋಕಾಲಿಗಳು ಹಾಗೆ ಕುಂತೀವಿ ಅಂತೇಳಿ ಎಲ್ಲರೂ ದಯವಿಟ್ಟು ಆ ಕಡೆನೂ ಹೋಗ್ರಿ. ಅವರಿಗೆ ಸಾಕಷ್ಟು ಈಗ ಹೆಂಗೆ ನಾವು ಜಾತ್ರೆಗೆ ಅನುಕೂಲ ಮಾಡಿದೀವಿ, ಅವರು ಬೇರೆ ಬೇರೆ ಕಡೆಗಳಿಂದ ಸಾಕಷ್ಟು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ದಾರೆ. ಅವ್ರಿಗೆ ಕೂಡ ನಾವೇನ್ ಮಾಡೋಣ, ಹೋಗಿ ಬಹಳ ಖುಷಿಯಿಂದ ಸಂತೋಷದಿಂದ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೂಡ ವಿಶೇಷವಾದ ಮನರಂಜನೆಯನ್ನು ಅನುಭವಿಸೋಣ ಅಂತ ತಿಳಿಸಿ ಇಡೀ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ.